ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡು, ಇರಾನ್ ಮೇಲೆ ಅಮೇರಿಕಾ ಇಸ್ರೇಲ್ ಯುದ್ಧ ನೋಡಿ. ಸುಮಾರು ಒಂದು ಇವತ್ತಿಗೆ 20 ದಿವಸ ಆಗಿರ್ಬೋದು ಆಲ್ಮೋಸ್ಟ್. ಇದು ನೋಡಿ, ಯುದ್ಧ ಏನು ನಡೀತಾ ಇದೆ ಅಂತ ಅಂದರೆ ನಿಜವೂ ಒಬ್ರಿಗೊಬ್ರು ಯಾರೂ ಸೋಲು ಹೋಗ್ತಾ ಇಲ್ಲ. ಇಲ್ಲಿ ಇವ್ರ ಕಡೆಯಿಂದ ಇಲ್ಲಿ ಎಲ್ಲ ದೇಶದಲ್ಲೂ ಮೇನು ದರ ಹೆಚ್ಚಳ ಆಗಿದೆ. ಈಗ ಮೇನು ಉತ್ಪತ್ತಿ ಆಯ್ತಾ ಇರೋದು ಈ ಪೆಟ್ರೋಲ್, ಈ ಕ್ರೂಡ್ ಆಯಿಲ್ ಏನು ಪೆಟ್ರೋಲು ಗಲ್ಫ್ ದೇಶದಿಂದಲೇ ತರಿಸ್ತಾ ಇರೋದು ಫ್ರೆಂಡ್. ಈಗ ಅಲ್ಲಿಂದ ಹೊರತಾಗಿರೋದ್ರಿಂದ ಇರಾನು ಎಲ್ಲ ಗಲ್ಫ್ ರಾಷ್ಟ್ರಗಳ ಮೇಲೂ ಸಹ ಕ್ಷಿಪಣಿ ಹಾರಿಸ್ಕೊಂಬರ್ತಾಯಿದೆ. ಈ ಕಡೆ ಇಸ್ರೇಲು ಸುಮ್ಮನೆ ಬಿಡ್ತಿಲ್ಲ, ಇರಾನ್ ಮೇಲೆ ಬ್ಲಾಸ್ಟ್ ಆಗುತ್ತೆ. ಅಮೇರಿಕನೂ ಸಹ ಮುಗಿ ಬಿದ್ದಿದೆ. ಬಟ್ ಆದರೆ ಇರಾನು ಯಾವುದೇ ರೀತಿ ಜಿಗ್ತಾ ಇಲ್ಲ. ನಾವೆರಡು ದೇಶಗಳು ಜಂಟಿಯಾಗಿ ಯುದ್ಧ ಮಾಡ್ತಿದ್ರು ಸಹ ಇರಾನು ಯಾವುದೇ ಥರ ಜಿಗ್ತಾ ಇಲ್ಲ. ನಾವು ಅಮೇರಿಕ ಹೇಳ್ತಾ ಇದ್ದೀವಿ ನೀವು ಸರೆಂಡರಾಗಿ ಅಂತ, ಆದರೂ ಇವರು ಸಹ ಸರೆಂಡರ್ ಇಲ್ಲ. ನಾವೇ ಸರೆಂಡರಾಗೋಣ, ನಾವು ಯಾವಾಗ ಯುದ್ಧ ನಿಲ್ಲಿಸ್ಬೇಕು ಇಲ್ಲ ಅನ್ನೋದು ನಮಗೆ ಬಿಟ್ಟಿತ್ತು, ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತಲೇ ಇತ್ತ. ಇರಾನು ಒಪ್ಕೋತಾ ಇಲ್ಲ, ಈ ಶರಣಾಗತಿಗೆ ಇದು ಒಪ್ಕೋತಾ ಇಲ್ಲ. ಆದರೂ ಅವರು ಸಹ ಅಮೇರಿಕದ ಎಲ್ಲೆಲ್ಲಿ ವಾಯುನೆಲೆಗಳು ಇದ್ದಾವೆ ಎಲ್ಲ ಧ್ವಂಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ಜಗ್ತಾ ಇಲ್ಲ. ಇತ್ತ ಅಮೇರಿಕನ್ ಟ್ರಪ್ಪು ಸಹ ಅವರು ಕ್ಷಿಪಣಿ ಬರ್ತಾಯಿದೆ. ಈ ಕಡೆ ನಿನ್ನೆ ನಡೆದಂತಹ ಒಂದು ದೃಶ್ಯ ಏನು ಇಸ್ರೇಲ್ ನಡೆದಂಥ ಒಂದು ಬಿಲ್ಡಿಂಗ್ ಮೇಲೆ ಆಯಿತು. ಮತ್ತು ಅಮೇರಿಕ ಈ ಕಡೆ ಜಲಸಂಧಿ ಮಾರ್ಗದಲ್ಲಿ ಎಲ್ಲ ಜಲಸಂಧಿಗಳು ಏನು ಬೇರೆ ರಾಷ್ಟ್ರಗಳು ಬಿಡ್ತಿಲ್ಲ, ಪೆಟ್ರೋಲ್ ತರಿಸೋದು ಬಿಡ್ತಾರೆ, ಕ್ರೂಡ್ ಆಯಿಲ್ ತರಿಸೋದು ಬಿಡ್ತಾಯಿಲ್ಲ ಅಂತ ಅವರು ಸಹ ಜಲಸಂಧಿ ಮಾಡಿಬಿಟ್ಟೇ ನೆನ್ನೆ ಬ್ಲಾಸ್ಟ್ ಮಾಡಿದ್ದಾರೆ ಫ್ರೆಂಡ್. ಇದು ಅವರು ನೋಡ್ತೀನಿ. ಈಗ ಒಬ್ರಿಗೊಬ್ರು ಯಾರೂ ಇಲ್ಲಿ ಸೋಲ್ತಾ ಇಲ್ಲ. ಇದರಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ LPG ಗ್ಯಾಸ್ ಸಿಲಿಂಡ್ರಿಗೆ ಜಾಸ್ತಿ ಹೊಡೆತ ಬರ್ತಾ ಇದೆ ಫ್ರೆಂಡ್. ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ, ನಾವು ಏನು ಗೃಹ ಬಳಕೆಯಲ್ಲಿ ಒಂದು ಲಿಮಿಟ್ ಮಾಡಿದ್ದೀವಿ. ಅಂದರೆ ಏನು 25 ದಿವಸ ಮೇಲ್ಪಟ್ಟು ಮಾತ್ರ ಗೃಹ ಬಳಕೆ LPG ಗ್ಯಾಸ್ ಬುಕ್ ಮಾಡ್ಕೋಬೇಕು ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಸಿಂಗಲ್ ಸಿಲಿಂಡರ್ ಇರೋರು, ಡಬಲ್ ಸಿಲಿಂಡರ್ ಇರೋರು 1 ತಿಂಗಳಿಗೆ ನಾವು ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಕರೆಕ್ಟಾಗಿ ಇಲ್ಲಿ ತಿಳಿಸ್ತಾ ಇದೆ ಫ್ರೆಂಡ್. ಇಲ್ಲಿ ಅಡುಗೆ ಅನಿಲ ಅಂದರೆ ಏನು ಪ್ರೈವೇಟಲ್ಲಿ ಸಿಲಿಂಡರ್ಗಳು ಇರ್ತಾವಲ್ಲ ಹೋಟ್ಲುಗಳಿಗೆ, ಅವ್ರಿಗೂ ಸಹ ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಸಾಕಷ್ಟು ಹೋಟ್ಲುಗಳು ನಿಂತಿದ್ದಾವೆ. ಎಲ್ಲ ಹೋಟ್ಲು ತಿಂಡಿಗಳನ್ನು ದುಬಾರಿ ಆಗಿದೆ. ಈ ಯುದ್ಧದಿಂದ ಇಲ್ಲಿ ಎಲ್ಲವೂ ಸಹ ಇಲ್ಲಿ ದುಬಾರಿ ಆಗಿದ್ದಾವೆ ಅಂತಲೇ ಹೇಳಬೇಕು ಫ್ರೆಂಡ್. ಇಲ್ಲಿ ಮೂರು ರಾಷ್ಟ್ರಗಳು ಸೇರಿ ಯುದ್ಧ ನಡೆಯೋದ್ರಿಂದ ಇರಾನ್ ಯಾವುದೇ ಕಾರಣಕ್ಕೆ ಇಲ್ಲಿ ಒಪ್ಕೋತಾ ಇಲ್ಲ. ಅವರು ಸಹ ಕ್ಷಿಪಣಿ ಹಾರಿಸ್ತಾರೆ, ಇವರು ಕ್ಷಿಪಣಿ ಹಾರಿಸ್ತಾರೆ. ಇತ್ತ ಈ ಮೂರೂ ದೇಶಗಳು ಯಾವುದೋ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ಕೊನೆಯ ಹಂತದಲ್ಲಿ ನೋಡಬೇಕು ಅಂತಲೇ ಹೇಳಬೇಕು ಫ್ರೆಂಡು. ಇವರು ಇವತ್ತು ಹಾರಿಸಿದ್ರೆ ನಾಳೆ ಅವ್ರು ಹಾರಿಸ್ತಾರೆ. ಬೆಳಗ್ಗೆ ಅನ್ನೋಂಗಿಲ್ಲ, ರಾತ್ರಿ ಅನ್ನೋಂಗಿಲ್ಲ, ಎಲ್ಲ ಬ್ಲಾಸ್ಟ್ ಆಯ್ತಾನೆ ಇರ್ತವೆ ಅಂತಲೇ ಹೇಳ್ಬೋದು. ಇದರಿಂದ ಜಲ ಸಮಸ್ಯೆಗಳು ಜಾಸ್ತಿ ಆಯ್ತವೆ. ಅಂದರೆ ದುಬಾರಿ ಏನು ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಮ್ಮ ರಷ್ಯಾಗೆ ಏನು ನಾವು ಪೆಟ್ರೋಲ್ ಸಪ್ಲೈ ಮಾಡ್ತೀವಿ ಅಂತ ತಿಳಿಸಿದೆ, ಈಗ ಬರ್ತಾಯಿದೆ. ಇತ್ತ ಇರಾನು ಸಹ ತಿಳಿಸ್ತಾ ಇದೆ, ನಮಗೆ ಭಾರತದಿಂದ ಸಹಾಯ ಆಗಿದೆ, ನಾವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಸಹ ಇರಾನಲ್ಲಿ ಸ್ಪಷ್ಟವಾಗಿ ಅದನ್ನು ಸಹ ತಿಳಿಸ್ತಾ ಇದೆ. ಮತ್ತು ಇಲ್ಲಿ ಯುದ್ಧ ನಡೆಯೋದ್ರಿಂದ ಅಲ್ಲಿ ಬರುವಂಥ ಕ್ರೂಡ್ ಆಯಿಲ್ ನಮಗೆ ಕಮ್ಮಿ ಇರೋದ್ರಿಂದ ಎಲ್ಲ ವಸ್ತುಗಳು ಈಗ ಬೆಲೆ